ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪರಾಂನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಬೈತಾರಪ್ಪ ಇವರು ಅಂತೇಳಿ ತಂದೆ ತಾಯಿಗಳ ಜೊತೆಗೇ ಇರೋದು ಬೇಡ ಅಂತ ಮನೆ ಬೇರೆ ಮಾಡ್ತಾರೆ. ಕೂತರು ನಿಂತರೆ ತೊಡಿ ಮೇಲೆ ಕೆಳಗೆ ಒಳಗೆ ಊಟಕ್ಕೆ ಕೂತಾಗ ನಿದ್ದೆ ಮಾಡುವಾಗ ಪೂಜೆ ಮಾಡುವಾಗ ಏನೂ ಗಮನ ಇಲ್ಲದೆ ಎಲ್ಲಿ ಬೇಕಲ್ಲಿ ಉಚ್ಚೆ ಹೊಯ್ದು ಎಲ್ಲಿ ಬೇಕಲ್ಲಿ ಹೊಲಸು ಮಾಡ್ತಾ ಇದ್ದಾಗ ಬೇಡಪ್ಪ ಈ ಮಗು ಬರೀ ಹೊಲಸು ಮಾಡ್ತದೆ ಅಂತ ನಿನಗೊಂದು ಬೀದಿಯಲ್ಲಿ ಒಗೆದಿದ್ದರೆ ಏನ್ ಮಾಡ್ತಿದ್ದಿ? ಆಗ ನಿನ್ನನ್ನ ಎಲ್ಲವನ್ನೂ ಹೊಟ್ಟೆಯಲ್ಲಿ ಹಾಕಿಕೊಂಡು ಸಹನೆ ಮಾಡಿ ಬೆಳೆಸುವುದಕ್ಕೆ ತಂದೆ ತಾಯಿ ಬೇಕಾಯಿತು. ಈಗೇನೋ ಪಾಪ ಒಂದೋ ಎರಡೋ ಮಾತು ಹೆಚ್ಚು ಕಡಿಮೆ ಆಡ್ತಾರೆ ಮಾತ್ರಕ್ಕೆ ಬೇಡ ಅಂತ ಅವರನ್ನು ಹೊರಗಿಡೋದು ಯಾವ ನ್ಯಾಯ? ಶಾಂತಿ. ಬೈಯೋದೇ ಆಶೀರ್ವಾದ. ಎಷ್ಟು ಬೈತಾರೋ ಅಷ್ಟು ಪಾಪಗಳ ಪರಿಹಾರ, ದೋಷಗಳ ಪರಿಹಾರ, ಶುದ್ಧಿ ಆಗ್ತದೆ ಅಂತ ನಮ್ಮ ಭಾವನೆ ಮಕ್ಕಳಲ್ಲಿರಬೇಕು. ಇದೇ ತರಹ ಬರೀ ತಂದೆ ತಾಯಿಗಳ ಬಗ್ಗೆ ಅಲ್ಲ, ಅತ್ತೆ ಮಾವಂದಿರ ಬಗ್ಗೆಯೂ ಹೀಗೆ ಇರಬೇಕು. ಅತ್ತೆ ಮಾವ ಇರಬಾರ್ದು. ಅತ್ತೆ ಮಾವಂದರ ಫೋಟೋ ಗೋಡಿ ಮೇಲೆ ಬಿದ್ದ ಮೇಲೆ ಮದುವೆ ಮಾಡಿಕೊಳ್ಳೋದು ಅನ್ನುವಂತಹ ಈ ದುರ್ಬುದ್ಧಿ ಎಲ್ಲಿದ್ದು? ನಿಮಗೂ ಹೆಣ್ಣು ಮಕ್ಕಳಾದ್ರೆ ಮುಂದೆ ನೀವು ಅತ್ತೆ ಮಾವ ಆಗ್ತೀರಲ್ಲ, ಆಗಲೂ ಇದೇ ಅಪೇಕ್ಷೆ ಪಡಬೇಕಾ? ಅವರು ನಿಮ್ಮ ಫೋಟೋ ಗೋಡಿಗೆ ಏರಿದ ಮೇಲೆ ಮದುವೆ ಆಗ್ಬೇಕಾ? ಹಾಗಾದರೆ ತಾಳ್ಮೆ, ಸಹನಶೀಲತೆ, ಕ್ಷಾಂತಿ, ತಿತಿಕ್ಷಾ ಬಹಳ ಬಹಳ ಅವಶ್ಯಕವಾದ. ಸಮಗ್ರವಾದ ಸಮಾಜದಲ್ಲಿ ಒಂದು ತರಹದ ಒಗ್ಗಟ್ಟನ್ನ, ಐಕಮನಸ್ಯವನ್ನ, ಸೌಮನಸ್ಯವನ್ನ ಕೊಡುವಂತಹದ್ದು, ಸಾಮರಸ್ಯವನ್ನ ಕೊಡುವಂತಹದ್ದು ಈ ತಿತಿಕ್ಷಾ, ಸಹನಶೀಲತೆ, ಕ್ಷಾಂತಿ ಎನ್ನುವಂತಹ ಗುಣ. ಇದು ವಯಸ್ಸಾದ ಮೇಲೆ ಹಣ್ಣು ಮುದುಕರಿಗೆ ಬರಬೇಕಾದ ಗುಣ ಅಂತ ತಿಳ್ಕೋಬೇಡ್ರಿ. ಅದು ಬಂದೇ ಬಿಡ್ತದೆ. ಭಗವದ್ಗೀತಾ ಉಪದೇಶ ಬೇಕೇ ಆಗಿಲ್ಲ ಅದಕ್ಕೆ. ಹಣ್ಣು ಮುದುಕರಾದ ಮೇಲೆ ಸಹನಶೀಲತೆ ತಾನೇ ಬಂದು ಹೋಗ್ತದೆ. ಯಾಕಂದ್ರೆ ಶಕ್ತಿನೇ ಇರೋದಿಲ್ಲ ಸಿಟ್ಟು ಮಾಡಲಿಕ್ಕೆ. ಅದಲ್ಲ, ಚಿಕ್ಕ ವಯಸ್ಸಿನಲ್ಲೇ ಇರಬೇಕು. ತಾರುಣ್ಯದೊಳಗೆ ಇರಬೇಕು. ತಾರುಣ್ಯದೊಳಗೆ ಆಗುವಂತಹದ್ದು ವಿಚ್ಛೇದನಗಳು, ತಾರುಣ್ಯದಲ್ಲೇ ಆಗುವಂತಹ ಕುಟುಂಬ ವಿಭಾಗಗಳು, ಇವುಗಳು ಆಗದೇ ಇರಲಿಕ್ಕೆ ಆ ಅವಸ್ಥೆಯಲ್ಲೇನೆ ಈ ತಾಳ್ಮೆ, ಸಹನಶೀಲತೆ ಅಂತನ್ನುವುದು ಇದ್ರೆ ಆಗ ನಿಜವಾದಂತಹ ಅವಿಭಕ್ತ ಕುಟುಂಬದ ಕಲ್ಪನೆ ಬರುವುದಕ್ಕೆ ಸಾಧ್ಯ. ಕೊನೆ ಪಕ್ಷದಲ್ಲಿ ಗಂಡ ಹೆಂಡತಿ, ಅತ್ತೆ ಮಾವ, 4 ಜನ, ತಂದೆ ತಾಯಿ ಪ್ರೀತಿಯಿಂದ ಇರುವುದಕ್ಕೆ ಸಾಧ್ಯವಾಗ್ತದೆ.
ಇದು ಕೇವಲ ಇಷ್ಟಕ್ಕೋಸ್ಕರ ಹೇಳಿದ್ದಲ್ಲ, ಇವತ್ತಿನ ಪರಿಸ್ಥಿತಿಗಾಗಿ ಹೇಳಿದ್ದು. ನಿಜವಾಗಿ ನೋಡಿದರೆ ವಸುಧೈವ ಕುಟುಂಬಕಂ, ಯಾರೇ ಏನೇ ತಪ್ಪು ಮಾಡಿದಾಗಲೂ ಅದನ್ನ ಸಹನೆ ಮಾಡಿಕೊಳ್ಳುವಂತಹ ಕ್ಷಾಂತಿ ಕ್ಷಮಾಗುಣ ಮನುಷ್ಯನಲ್ಲಿ ಇರಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಅದನ್ನು ತಿಳಿಸ್ತಾ ಇದ್ದಾನೆ. ಸಜ್ಜನರು ಮಾಡಿದಾಗ, ದುರ್ಬುದ್ಧಿಯಿಂದಲೇ ದುರ್ಜನರು ಸಮಾಜವನ್ನ ಹಾಳು ಮಾಡಬೇಕು ಕೆಡಿಸಬೇಕು ಅಂತೇ ಮಾಡಿದಾಗ ಅದಕ್ಕೆ ಸರಿಯಾದ ಶಾಸನವನ್ನ ದಂಡವನ್ನೂ ಮಾಡಬೇಕು. ಇದಂ ಕ್ಷಾತ್ರಂ ಇದಂ ಬ್ರಾಹ್ಮಣಂ, ಅಂತಹ ಸಂದರ್ಭದಲ್ಲಿ ಕ್ಷಾತ್ರ ತೇಜಸ್ಸನ್ನು ಉಪಯೋಗಿಸಿ ತಪ್ಪನ್ನು ತಿದ್ದುವುದಕ್ಕೆ ದಂಡನವನ್ನ ಮಾಡುವ ಸಂದರ್ಭ ಬಂದಾಗ ಅದನ್ನು ಮನುಷ್ಯ ಉಪಯೋಗಿಸಬೇಕು. ಶ್ರೀಮದಾಚಾರ್ಯರು ಒಂದು ಮಾತನ್ನ ಮಹಾಭಾರತದ 10ನೇ